ಎಲ್ಲಿದ್ದೀರಾ? ನಮ್ಮ ಮನೆ ಟೈಮ್ ಆಗೋದೇ ಗೊತ್ತಾಗಲ್ಲ ಗೊತ್ತಾ? ಮೇಡಮ್ಮ ಬಂದೆ. ನಮಸ್ತೆ. ಗುರುವಾರದ ಮಿನಿ ಬ್ಲಾಗು. ನಮ್ಮ ಅಕ್ಕ ಬಂದಿದ್ದರು. ನನಗಂತೂ ಸಿಕ್ಕಾಬಟ್ಟೆ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸೋಷ್ಟ್ರಲ್ಲಿ ತುಂಬ ಲೇಟಾಯಿತು. ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಎಲ್ಲ ಆದಮೇಲೆ ಸರಿ ಊಟ ಮಾಡೋಣ ಅಂದೇಳಿ ಊಟನೂ ಕೂಡ ಮಾಡಿದ್ವಿ. ಊಟ ಮಾಡೋ ಬ್ಲಾಗು ಮಾಡೋಕ್ಕೆ ಆಗಲಿಲ್ಲ. ಸರಿ ಅಂತ ಸುಮ್ಮನಾದ್ವಿ. ಆಮೇಲೆ ಪಾತ್ರೆಗಳೆಲ್ಲ ಇತ್ತು. ನಾನು ತೊಳ್ಕೊತೀನಿ ಅಂದರೂ ಕೇಳಲಿಲ್ಲ. ಇವ್ರು ಯಾವಾಗಲೂ ಅಷ್ಟೇ ಮನೆಗೆ ಬಂದರೆ ಸುಮ್ಮನೆ ಕೂರೋದೇ ಇಲ್ಲ, ಮನೆ ಕೆಲಸ ಮಾಡಿಕೊಡ್ತಾನೆ ಇರ್ತಾರೆ. ನಿಜವಾಗ್ಲೂ ಇವ್ರ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಮನೆ ಗುರುಪ್ರವೇಶ ಅಲ್ಲ, ಸತ್ಯನಾರಾಯಣ ಸ್ವಾಮಿ ಪೂಜೆ ಟೈಮು ಇಟ್ಕೊಂಡಿದ್ವಿ. ಒಂದೇ ದಿನ ಆ ಟೈಮಲ್ಲಿ ನಿಜವಾಗ್ಲೂ ಏನು ಮಾಡಬೇಕೋ ಗೊತ್ತಾಗಲಿಲ್ಲ ಒಬ್ಬಳೇ. ಆಗ ನೈಟು ಪಾಪ ಇವರು ಬಂದು ನೈಟೆಲ್ಲ ಕಂಪ್ಲೀಟು ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಮಾಡಿ ಅಡುಗೆ ಮನೆ ಐಟಮ್ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಟ್ಬಿಟ್ಟು ಪಾಪ ಬೆಳಗ್ಗೆನೇ ಹೋದರು. ಇಡೀ ದಿನ ಕೆಲಸ ಮಾಡಿಕೊಟ್ರು. ಅದನ್ನಂತೂ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಇವರು ಯಾವಾಗ ಬಂದರೂ ಅಷ್ಟೇ ನನಗೆ ಕೆಲಸ ಮಾಡಿಕೊಡ್ತಾ ಇರ್ತಾರೆ. ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ. ನಾವು ಸಿಕ್ಕಾಬಟ್ಟೆ ಕ್ಲೋಸಾಗಿ ಮಾತಾಡಿಕೊಂಡು ಯಾವಾಗಲೂ ಇರ್ತೀವಿ. ಅಪರೂಪಕ್ಕೇ ಇವರು ನಾವು ಮಾತಾಡೋದು. ಯಾವಾಗಲೂ ಡೈಲಿ ಎಲ್ಲ ಮಾತಾಡಲ್ಲ. ಅಪರೂಪಕ್ಕೆ ಮಾತಾಡಿದ್ರು ಸುಮಾರು ಹೊತ್ತು ಮಾತಾಡ್ತೀವಿ. ಅಕ್ಕ ಪಾತ್ರೆ ಎಲ್ಲ ತೊಳೆದು ತಿಕ್ಕಿದ್ರು. ನಾನು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಕಸ ಎಲ್ಲ ಗುಡಿಸಿ ಕಾಲಿಗೆಲ್ಲ ಅಂಟಿಸ್ತಾ ಇತ್ತು ಸ್ವಲ್ಪ ಹೂವು ಎಲ್ಲ. ಹಾಗಾಗಿ ನೀಟಾಗೆಲ್ಲ ಕಸ ಎಲ್ಲ ಗುಡಿಸ್ದೆ. ಆಮೇಲೆ ರಾಯರ ಮೇಲೆ ಇಟ್ಟಿರುವಂಥ ಹೂವು ಎಲ್ಲನೂ ತೆಗೆದುಬಿಡೋಣ ಅಂಥೇಳಿ ಎಲ್ಲ ತೆಗೆದು ನೀಟಾಗಿ ಈಗ ಒಂದು ದೀಪನ ಹಚ್ಚಿ ಇಟ್ಟೆ. ಕಂಪ್ಲೀಟು ಹೂವು ಎಲ್ಲ ತೆಗೆದುಬಿಟ್ಟೆ. ಯಾಕೆ ರಾಯರ ಮೇಲೆ ಬೆಳಗ್ಗೆ ತೆಗಿಯೋಷ್ಟರಲ್ಲಿ ಲೇಟ್ ಆಗ್ಬೋದು ಅಂತೇಳಿ ಇವತ್ತೇ ತೆಗೆದುಬಿಟ್ಟೆ. ಮತ್ತು ನಮ್ಮ ಅಕ್ಕ ಒಂದಷ್ಟು ಬ್ಲೌಸ್ಗಳ್ನ ಸ್ಟಿಚಿಂಗ್ ಕೊಟ್ಟಿದ್ದರು. ಹಂಗಾಗಿ ಸ್ಟಿಚಿಂಗೆಲ್ಲ ನೋಡಿ ಅವರು ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡ್ತಾಯಿದ್ದೆ. ಇಲ್ಲೇ ನಮ್ಮಲ್ಲೇ ಒಂದಷ್ಟು ಇಲ್ಲೇ ಟೈಲರ್ ಹತ್ರನೇ ಕೊಟ್ಟಿದ್ದರು. ಇಲ್ಲೇ ಇತ್ತು. ಇವತ್ತೆಲ್ಲ ಹೋಗಿ ಇಸ್ಕೊಂಬಂದು ಎಲ್ಲ ಇಟ್ಟಿದ್ದೆ. ಆಮೇಲೆ ಅಕ್ಕ ಎಲ್ಲ ಒಂದ್ಸಲ ಚೆಕ್ ಮಾಡ್ಕೋತೀನಿ ಅಂದರು. ಸರಿ ಚೆಕ್ ಮಾಡಿ ಅಂತ ಅಂದ್ವಿ. ಅವ್ರಿಗೆ ಎಲ್ಲ ಕರೆಕ್ಟಾಗಿ ಕಂಫರ್ಟಾಗಿ ಇತ್ತು. ಚೆನ್ನಾಗಿ ಕೂಡ ಬ್ಲೌಸು ಹೊಲ್ದಿದ್ರು ನಮ್ಮ ಟೈಲರು. ಆದರೆ ಒಂದೇ ಒಂದು ಏನಪ್ಪ ಅಂತ ಅಂದರೆ ಕೆಲವೊಂದಕ್ಕೆ ಒಂದೇ ಡಿಸೈನ್ ಇಟ್ಬಿಟ್ಟಿದ್ರು. ಅದು ಸ್ವಲ್ಪ ಅವರು ಒಂದು ಸ್ವಲ್ಪ ಇದಾಯಿತು. ಅದನ್ನು ಆಮೇಲೆ ಚೇಂಜ್ ಮಾಡಿಸೋಣ, ನೆಕ್ಸ್ಟು ಕೊಡ್ತಿರಲ್ಲ ಅಂತೇಳಿ ಅವ್ರ ಹತ್ರ ಮಾತಾಡಿದೆ. ಆಮೇಲೆ ಕಾಲರ್ ಬ್ಲೌಸು ಕೂಡ ಇತ್ತು. ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಅಕ್ಕನೂ ಕೂಡ ಸ್ಯಾರಿ ಪರ್ಚೇಸ್ ಮಾಡಿದರು. ಇದ್ರ ಬ್ಲೌಸು ನಾನು ಇಲ್ಲೇ ಕೊಟ್ಟಿದ್ದೆ ಸ್ಟಿಚ್ಚಿಂಗ್ಗೆ. ಸ್ಕ್ರೀನ್ ಕಿತ್ತಾಕ್ಬಿಟ್ಟಿರ ಅಂತ. ಹಾಯ್ ಫ್ರೆಂಡ್ಸ್, ನಮ್ಮ ಅಕ್ಕ ಸೀರೆ ತೊಗೊಂಡು ಇವತ್ತು ಬ್ಲೌಸ್ನ ಈ ರೀತಿ ಹೊಲ್ಸ್ಕೊಂಡಿದ್ದಾರೆ. ಏನು ಅನಿಸ್ತಿತ್ತು ನಮ್ಮ ರಾಘವೇಂದ್ರ ಸ್ಯಾರೀಸ್ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಕೊಡಿ. ಇವಾಗ ಅಕ್ಕ ತಂಗಿ ಇಲ್ಲ ನಾವು, ಈಗ ಸೀರೆ ಅಂಗಡಿಯವರು. ವಾವ್. ಕತ್ತು ಸೊಟ್ಟಾಗಿದೆ. ಕತ್ತು ಸೊಟ್ಟಾಗಿದೆ. ಸ್ಮೈಲ್ ಸ್ವಲ್ಪ ಈ ಕಡೆ ಹಂಗೆ ಒಂಚೂರು ಮೂಮೆಂಟ್ಸ್. ನಾನು ನೋಡಬಾರ್ದು, ಸುತ್ತ ತಿರುಗಬೇಕು. ವಾವ್ ವಾವ್. ಇವ್ರು ನೋಡಿ ಇವರು ಡ್ಯಾನ್ಸ್ ಹಿಂಗ್ ಮಾಡವ, ಡ್ಯಾನ್ಸ್ ಮಾಡು ಅಂತ ಹೇಳ್ಕೊಡ್ತಾವ್ರೆ. ಲಕ್ಷ್ಮಿ ಮೇಡಮ್, ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಿಂದ ನೀವು ಸ್ಯಾರಿನ ತಗೊಂಡಿದ್ದೀರಾ, ರಿವ್ಯೂ ಕೊಡಬೇಕು. ಹೇಗಿದೆ ಏನು ಎತ್ತ ಒಂದು ಸ್ವಲ್ಪ ಹೇಳಿ. ಹೇಗೆ ಕಾಣಿಸ್ತಾ ಇದ್ದೀನಿ? ವಾವ್, ಸೂಪರ್. ಅಲ್ಲ ಮ್ಯಾಮ್, ನೀವು ನಮ್ಮ ಹತ್ರ ಸ್ಯಾರಿ ತಗೊಂಡ್ರಿ ತಾನೆ, ಹೇಳ್ಬೇಕು, ರಿವ್ಯೂ ಕೊಡಬೇಕು ಹೇಗಿದೆ ನಮ್ಮ ಪೇಜಿಂದ. ನಾವು ಅಕ್ಕ ತಂಗಿ ಅಲ್ಲ ಈಗ, ಆಯ್ತಾ? ಈ ಕಡೆ ಇವ್ರು ನೋಡಿ ನಿನಗಿದೆ ಹಬ್ಬ ಮಂಜಮ್ಮ. ಈಗ ಯಾವುದು? ತುಂಬಾ ಇಷ್ಟಪಟ್ಟು ತಗೊಂಡೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ನೆರಿಗೆ ಕೂತಿದೆ. ಫ್ರೀ ಆಗಿದೆ, ಕಂಫರ್ಟಬಲ್ ಆಗಿದೆ. ಅಕ್ಕ ಊಟ ಕೊಡ್ಲಾ? ಅಲ್ಲ ಯಾಕೋ ದೀಪ. ಓಕೆ.
ಅಲ್ಲ ಮಾತೇ ಆಡ್ತಿಲ್ಲ ಸರಿಯಾಗಿ, ಅದಕ್ಕೆ ಊಟ ಮಾಡೋಣ ಇನ್ನೊಂದ್ಸಲ. ಮಂಜಮ್ಮ ಇವಾಗ ಊಟ ಕೊಟ್ಟಿರೋದು ಹೊಟ್ಟೆ ತುಂಬೋಗ್ಬಿಟ್ಟೈತೆ. ಈಗ ಹೇಳಿ ಈಗ. ಸ್ಟ್ರೈಟ್. ಲಕ್ಷ್ಮಿ ಮ್ಯಾಮ್, ಹೇಗಿದೆ ಸ್ಯಾರಿ? ತುಂಬಾ ಚೆನ್ನಾಗಿದೆ ಸೀರೆ. ಹಾ, ಸೀರೆ ಉಟ್ಟಂಗೆ ಕಾಣ್ತಾ ಇಲ್ಲ. ಹೌದಾ? ಟೀ ಮಾಡ್ಕೊಡ್ಲಾ? ಸ್ಮೈಲ್ ನೋಡಿದ್ರ, ಎಷ್ಟು ನಕ್ಕುದ್ರಿ ನೋಡಿದ್ರ? ಅವಾಗಿಂದ ಹೇಗಿದೆ ಅಂದ್ರೆ ಓಕೆ ಚೆನ್ನಾಗಿದೆ ಆ ಥರ ಅಲ್ಲ. ಇಲ್ಲಿ ನೋಡಿ ಇರಿ.